ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ? ಫಸ್ಟ್ನೇದಾಗಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ಕೂಡ ಈ ವರ್ಷ ಎಲ್ಲ ಒಳ್ಳೆಯದೇ ಆಗಿ ಸಖತ್ತಾಗಿ ಎಂಜಾಯ್ ಮಾಡಿ ದೇವರು ನಿಮಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ಆದಷ್ಟು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಅಂದರೆ ಇವತ್ತೊಂದಿನ ಅಂತಲ್ಲ, ಯಾವಾಗಲೂ ಕೂಡ ನಿಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಕೆಲವೊಂದು ಸಲ ಸ್ಪೆಂಡ್ ಮಾಡಬೇಕು ಅಂತ ನಮ್ಗೆ ಅನ್ಸಿದ್ರು ಆಗಲ್ಲ. ಸೊ ಟೈಮ್ ಇದ್ದಾಗಲೇ ಸ್ಪೆಂಡ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನಾನು ವ್ಲಾಗ್ನೇ ಸ್ಟಾರ್ಟ್ ಮಾಡಿರಲಿಲ್ಲ, ಬೆಳಗ್ಗೆಯಿಂದ ತುಂಬ ಬಿಸಿ ಆಗೋಯಿತು. ಹಾಗಾಗಿ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ನಾರ್ಮಲ್ ವ್ಲಾಗ್. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಸೊ ನಿಮಗೆಲ್ಲ ನ್ಯೂ ಇಯರ್ ವಿಶ್ ಮಾಡಿ ಹಾಗೆ ಸ್ವಲ್ಪ ಮಾತುಕತೆ ಆಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಸೊ ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ ಇನ್ನೂ ಆಗಿಲ್ಲ. ಸೊ ನನ್ನ ಮಗಳ ಜೊತೆ ಮಾಡ್ಕೋಬೇಕು ನೈಟು. ಯೋಚನೆ ಮಾಡ್ತಾ ಇದ್ದೀನಿ, ಕೇಕ್ ತಗೊಂಡೋಗ್ಲಾ ಬೇಡವಾ ಮನೆಗೆ ಅಂತ. ಬಿಕಾಸ್ ಅಮ್ಮ ಬೈತಾರೆ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ತೀಯ ಅಂತ. ಕಾಲ್ ಮಾಡಿ ಕೇಳಿ ತೊಗೊಂಡೋಗ್ತೀನಿ. ನಾನು ಅರೌಂಡ್ ಹೋಗೋದು 6:30 ಆಗಬಹುದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಆಲ್ರೆಡಿ ಟೈಮ್ ಆಗಿದೆ, ಡ್ಯೂಟಿ ಮುಗಿಸ್ಕೊಂಬಂದೆ. 6:30 ಆರ್ 7 o'clock ಆಗ್ಬೋದು ಮನೆಗೆ ಹೋಗೋಕ್ಕೆ. ಸೊ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬರುತ್ತೆ. ಇವಾಗ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ಸೊ ಈ ನ್ಯೂ ಇಯರ್ದು ನಾನು ಕೆಲವೊಂದು ನಾನು ಕಂಡೀಷನ್ ಹಾಕ್ಕೊಂಡಿದ್ದೀನಿ. ಬಿಕಾಸ್ 2024ರಿಂದ ನನ್ನ ಲೈಫಲ್ಲಿ ಕರಾಳ ದಿನಗಳು ಬಂದುಬಿಟ್ಟು 2024-25. ಸೊ 26ರಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗಿ, 25ರಲ್ಲಿ ಒಳ್ಳೆಯದಾಗಿದೆ, ಸ್ವಲ್ಪ ಜಾಬ್ ಆಯಿತು. ಸೊ ಇನ್ನೊಂದು 2-3 ಯಾವುದೋ ನನ್ನ ತಂಗಿ ಮದುವೆ ಫಿಕ್ಸ್ ಆಯಿತು. ಇನ್ನೊಂದು 2 ಆಗಿದೆ, ಬಟ್ ನಾನು ಅದನ್ನು ಎಲ್ಲೂ ಹೇಳ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ 2026ರಲ್ಲಿ ಹೇಳ್ಕೊತೀನಿ. ಸೊ ಇವಾಗ ಕೆಲವೊಬ್ರು ಅನ್ಕೋಬೋದು ನ್ಯೂ ಇಯರ್ ಕುಣಿಯೋಣ, ಮಜಾ ಮಾಡೋಣ, ದುಡ್ಡು ವೇಸ್ಟ್ ಮಾಡೋಣ ಅಂತ. ಬಟ್ ಅದೇ ದಿನಗಳಿರುತ್ತೆ, ಡೇಟ್ ಮಾತ್ರ, ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗುತ್ತೆ. ಸೊ ನಮ್ಮ ಕಷ್ಟಗಳು ಹಾಗೆ ಇರುತ್ತೆ, ಕಮಿಟ್ಮೆಂಟ್ಸು ಹಾಗೆ ಇರುತ್ತೆ, ಹಾಗೆ ಏನೇನು ನಮ್ಮ ಲೈಫ್ ಜಂಜಾಟ ಇರುತ್ತೆ ಅದು ಕಂಟಿನ್ಯೂ ಆಗೇ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ದುಡ್ಡನ್ನ ಖರ್ಚು ಮಾಡಿಬಿಡಿ, ಸೇವ್ ಮಾಡಿಟ್ಕೊಳ್ಳಿ. ಸೊ ಅದು ಇದು ಅಂತ ಖರ್ಚು ಮಾಡೋದಕ್ಕೆ ನಿಮ್ಮ ಫ್ಯಾಮಿಲಿ ಮೇಲೆ ಖರ್ಚು ಮಾಡಿ ಸ್ವಲ್ಪ ಪ್ರಮಾಣ ಸೇವ್ ಮಾಡಿ ಅಂತ ಹೇಳ್ತಾ ನಾನು 2026ರಿಂದ ಕೆಲವೊಂದನ್ನು ಈ ಥರ ಇರೋಣ, ಈ ಥರ ಬದುಕೋಣ ಅಂದಮೇಲೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಲೈಫಲ್ಲಿ ಏನೇನೋ ಆಗೋಯಿತು. ಇವತ್ತು ನೋಡಿ, ಫೋಟೋದಲ್ಲಿ ನಾನು ನೋಡೋ ಥರ ನನ್ನ ಜೀವನನ ಬ್ರಹ್ಮನೇ ಬರೋದು. ನನ್ನ ಹಣೆ ಬರ ಹಂಗಿತ್ತ ನಂಗೆ ಗೊತ್ತಿಲ್ಲ. ಫೋಟೋದಲ್ಲಿ ನೋಡ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು ಅಂತ ಮೊನ್ನೆ ರಾತ್ರಿ ತೀರಾ ಬೇಜಾರಾಗೋಯಿತು. ಹೊತ್ಕೊಂಡು ಊಟ ಮಾಡ್ದೇ ಮಲ್ಕೊಬಿಟ್ಟೆ ಮೊನ್ನೆ. ಅದು ವ್ಲಾಗಲ್ಲೂ ನಾನು ಹೇಳಿದ್ದೀನಿ ಅನ್ಕೋತೀನಿ. ಸೊ ಹಾಗಾಗಿ ಈಗ 2026ರಿಂದ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ನನ್ನ ಹೆಲ್ತ್ ಕಾನ್ಷಿಯಸ್, ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು. ಹಾಗೆ ಇನ್ನೂ ಸ್ವಲ್ಪ ಸಣ್ಣ ಆಗಬೇಕು, ಡಯಟ್ ಮಾಡಿ, ಅದೊಂದು ಫಸ್ಟ್. ಸೆಕೆಂಡ್ ಒನ್, ಯಾವುದೇ ಕಾರಣಕ್ಕೂ ನನ್ನ ಯೂಟ್ಯೂಬ್ನ ಬಿಡಬಾರ್ದು. ನನಗೆ ಕಷ್ಟ ಆಗ್ತಿದೆ ಗೈಸ್, ತೀರಾ ಕಷ್ಟ ಆಗ್ತಿದೆ. ಯಾವುದ್ಯಾವುದೋ ಟೈಮಲ್ಲಿ ವೀಡಿಯೋ ಮಾಡ್ತೀನಿ, ಇನ್ಯಾವುದೋ ಟೈಮಲ್ಲಿ ಎಡಿಟಿಂಗು, ಇನ್ಯಾವುದೋ ಟೈಮಿಂಗಲ್ಲಿ ಅಪ್ಲೋಡಿಂಗು. ಸೊ ಪ್ರಾಪರ್ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ 2026ರಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಒಂದು ವರ್ಷದಿಂದ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬರಬೇಕಾದ್ರೆ ವೀಡಿಯೋಸ್ ಮಾಡೋದು ಬಿಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಎಷ್ಟೇ ಕಷ್ಟ ಆದರೂ 2026ರಲ್ಲಿ ನಾನು ತಿಂಗಳಲ್ಲಿ 30 ದಿನ ಅಂದರೆ 28 ವೀಡಿಯೋಸ್ ಹೇಗೆ ಹಾಕ್ತಾಯಿದ್ದೆ, 1 ದಿನ 2 ದಿನ ಹೆಚ್ಚು ಕಡಿಮೆ, ಹಾಗೆ ಈಗ ನಾನು ಜಾಬ್ ಪರ್ಸನ್ ಆದ್ರೂ ಕೂಡ ಯೂಟ್ಯೂಬ್ ವೀಡಿಯೋಸ್ ಸ್ಟಾಪ್ ಮಾಡೋದೇ ಬೇಡ. 30 ದಿನ ಆಯಿತು ಅಂದರೆ 28 ದಿನನಾದ್ರೂ ವ್ಲಾಗ್ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಖಂಡಿತವಾಗ್ಲೂ ಅದನ್ನು ಮಾಡ್ತೀನಿ. ಆ್ಯಂಡ್ ಎಷ್ಟಾಯಿತು, 1 2 ಎಷ್ಟಾಯಿತು 2 ಆಯಿತಾ, 3ನೇದು ಬಂದು ಓಕೆ, ಯಾರ ಸುದ್ದಿಗೂ ನಾನು ಹೋಗೋದು ಬೇಡ. ನನ್ನ ಪಾಡಿಗೆ ನಾನು ಖುಷಿಯಾಗಿರೋಣ. ಬಿಕಾಸ್ ನಾವು ವೀಕ್ ಅಂತ ಅಂದ್ಕೊಂಡ್ಬಿಡುತ್ತೆ. ನಂಗೆ ಯಾರೋ ಹೇಳಿದ್ರು, ನೀನು ಹೇಳಬಾರ್ದು ಕಡೆ, ಇನ್ನೂ ಚೆನ್ನಾಗಿದ್ದು ಖುಷಿಯಾಗಿದ್ದು ನೀನು ಏನು ಅಂತ ಹೇಳಿ ಪ್ರೂವ್ ಮಾಡಬೇಕು ಅಂತ ಹೇಳಿ. ಕರೆಕ್ಟ್ ಅದು. ಸೊ ನಾವು ಹೊತ್ತಷ್ಟು ನಮ್ಮನ್ನು ವೀಕ್ ಅಂತ ಅನ್ಕೋತಾರೆ. ಹಾಗಾಗಿ ಖುಷಿಯಾಗಿ ಆರಾಮಾಗಿ ಇರೋಷ್ಟು ದಿನ, ಯಾಕಂದರೆ ಯಾವಾಗ ನಾವು ಹೋಗ್ತೀವಿ, ಎಷ್ಟು ದಿನ ಇರ್ತೀವಿ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಇರೋಷ್ಟು ದಿನ ಸೊ ಲೈಫ್ನ ಎಂಜಾಯ್ ಮಾಡ್ಕೊಂಡು, ನಮಗೆ ಹೇಗೆ ಬೇಕು, ಹೇಗೆ ಬದುಕಬೇಕು ಅಂತ ಅನಿಸುತ್ತೆ ಹಾಗೆ ಇದ್ಕೊಂಡು ಹೋಗೋಣ ಅಂತ ಹೇಳಿ. ಆ್ಯಂಡ್ ಇನ್ನೊಂದು, ನನ್ನ ಮಗಳು ಬರ್ಡೇ ಬರ್ತಾ ಇದೆ March 22. ಅವಳಿಗೆ ಒಂದು ಸ್ಪೆಷಲ್ ಗಿಫ್ಟ್ ನಾನು ತಯಾರು ಮಾಡ್ತಾ ಇದ್ದೀನಿ ಗೈಸ್. ಸೊ ಅದು ಸರ್ಪ್ರೈಸ್ ಆಗಿರುತ್ತೆ. ಸೊ ನಾನು ಒಂದು ಅಂದ್ಕೊಂಡಿದ್ದೆ, ನಾನು ಹಳೆ ವ್ಲಾಗಲ್ಲೂ ಹೇಳಿದ್ದೀನಿ. ಸೊ ನನಗೆ ಇವಾಗ ತುಂಬ ಇಷ್ಟ ಅದು ಕಂಡ್ರೆ, ಪಿಕ್ ಮಾಡ್ತೀನಿ, ತಗೋಬೇಕು ಅಂತ ಆಸೆ ಅಂತ ಹೇಳಿ.
ಸೊ ಅದು ಎಷ್ಟೇ ಕಷ್ಟ ಆದ್ರೂ 2026 ಮಾರ್ಚ್ 22 ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಹೇಳಿ ನನಗೆ ಛಲ ಇದೆ. ಸೊ ಇನ್ನೇನು ಅಲ್ಲ, ಗೋಲ್ಡ್ ನನ್ನ ಮಗಳಿಗೆ ಅದೊಂದು 100% 2026ಗೆ ಕೊಡಿಸ್ಲೇಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದೊಂದು ಮಾಡಬೇಕು. ಹಾಗೆ ಇನ್ನೊಂದು 2026 ನನ್ನ ತಂಗಿ ಮದುವೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಪ್ರಿಪ್ರೇಷನ್ಸು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಫುಲ್ ಮಿಂಚಾಕ್ಬಿಡ್ಬೇಕು. ಆ್ಯಂಡ್ ನನಗೂ ಕೂಡ ನನ್ನದೇ ಆದಂತಹ ಜವಾಬ್ದಾರಿಗಳಿದೆ. ಅಲ್ಲಿ ಏನು ಕೂಡ ನನ್ನ ಕಡೆಯಿಂದ ಅಥವಾ ನನಗೆ ಗೊತ್ತಿದ್ದಂಗೆ ಏನು ಸಮಸ್ಯೆಗಳಾಗಬಾರ್ದು. ಸೊ ನೀಟಾಗಿ ಸೊ ಎಲ್ಲ ಫಂಕ್ಷನ್ಸು ಆಗಬೇಕು. ಅದೊಂದು 2026ಅಲ್ಲಿ ಮಾಡಬೇಕು ಅಂತ ಹೇಳಿ. ಆ್ಯಂಡ್ ನಾನು ಯಾರ ಸುದ್ದಿಗೂ ಹೋಗಬಾರ್ದು. ನನ್ನ ಸುದ್ದಿಗೆ ಬಂದವ್ರನ್ನ ಖಂಡಿತವಾಗ್ಲೂ ಬಿಡೋಲ್ಲ. ನಾನಾಯಿತು, ನನ್ನ ಲೈಫ್ ಆಯಿತು ಅಂತ ಹೇಳಿ ಸಿಂಗಲಾಗಿ ಒಂಟಿಯಾಗಿ ಆರಾಮಾಗಿ ಖುಷಿಯಾಗಿ ಬದುಕಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ದುಡ್ಡು ಸೇವ್ ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ನೇಟ್ ಕೇಳಬೇಕಿತ್ತು ಇದನ್ನು, ದುಡ್ಡು ಸೇವ್ ಮಾಡಬೇಕು. ಆಮೇಲೆ ನನ್ನ ಮಗಳಿಗೆ ಒಂದು LIC ಮಾಡಿಸೋದ ಅಂತ ಹೋದಷ್ಟು ದಿನ ಅಂದ್ಕೊಂಡೆ. ಬಟ್ ಬರೀ ಕೈಲಿ ಏನು ಮಾಡಿಸುವ ಗೈಸ್. LIC ಈ ವರ್ಷನಾದರೂ ಅಟ್ಲೀಸ್ಟ್ ಈ ವರ್ಷ ಎಂಡಿಂಗ್ ಮುಗಿಯೋಷ್ಟ್ರಲ್ಲಾದ್ರೂ ಅವಳಿಗೆ ಒಂದು LIC ಥರ ಕಟ್ಕೊಂಡು ಹೋಗೋ ಥರ, ವರ್ಷಕ್ಕಿಷ್ಟು ಅನ್ನೋ ಥರ ಕಟ್ಕೊಂಡು ಹೋಗೋ ಥರ ಮಾಡಬೇಕು. ಅದನ್ನು ಈಗ ಸಡನ್ನಾಗಿ ಜನವರಿಗೆ ಮಾಡ್ತೀನಿ ಅಂತಲ್ಲ, 2026 ಡಿಸೆಂಬರ್ ಒಳಗಡೆ, ಅಂದರೆ ಈ ವರ್ಷ ಮುಗಿಯೋಷ್ಟ್ರೊಳಗಡೆ ಅವಳ ಹೆಸರಲ್ಲಿ ಒಂದು LIC ಥರನ ಅಥವಾ ಅವಳಿಗೆ ಒಂದು ಮದುವೆ ಏಜ್ಗೆ ಅಥವಾ ಎಜುಕೇಷನ್ಗೆ ಹೆಲ್ಪ್ ಆಗೋ ಥರ ಒಂದಿಷ್ಟು ಅಮೌಂಟ್ ಕಟ್ಟೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಂತೂ ಪಕ್ಕ ಮಿಸ್ಸೇ ಮಾಡಲ್ಲ. ಆ್ಯಂಡ್ ಯಾರು ಎಷ್ಟೇ ಏನೇ ಪಿತೂರಿ ಮಾಡಿದ್ರು ನನ್ನ ಹಿಂದೆ ನನಗೆಲ್ಲ ಗೊತ್ತಾಗುತ್ತೆ ಗೈಸ್. ನನಗೆ 100 ಜನ ಗುಂಪಲ್ಲಿ ಇತ್ಕೊಂಡು, ಅಥವಾ 100 ಜನ ಬೇಡ, 3 ಜನ ಅಥವಾ ಒಬ್ಬರು ಎಷ್ಟೇ ಆಗಲಿ, ಓಕೆ, ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು, ಎಷ್ಟು ಜನ ನನಗೆ ಹಿಂದ್ಗಡೆ ಇಟ್ಕೊಂಡು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದರೆ ನಾನು ಎಲ್ಲೂ ಹೇಳಿಲ್ಲ. ನಾನು ಈಗಲೇ ಹೇಳೋದು ಇಲ್ಲ. ಸೊ ನನಗೆ ಏನೂ ಗೊತ್ತಾಗ್ಬಿಡುತ್ತೆ, ಹೆಂಗೋ ಗೊತ್ತಾಗ್ಬಿಡುತ್ತೆ. ಸೊ ನಾನು ಏನೇನು ಅಂದ್ಕೋತಾ ಇದ್ದೀನಿ ಅದು ಒನ್ ಬೈ ಆಗ್ತಾ ಇದೆ. ಬಿಕಾಸ್ ಅದಕ್ಕೆಲ್ಲ ಒಬ್ಬರು ಕಾರಣ ಇದ್ದಾರೆ. ಸೊ ನಾನು ನಕ್ಕಿದ್ರು ಒತ್ತಿದ್ರು ನನ್ನ ಲೈಫಲ್ಲಿ ಏನೇನಾಗ್ತಿದೆ ಎಲ್ಲದಕ್ಕೂ ಸೊ ಸಪೋರ್ಟಿವ್ ಆಗಿದ್ದಾರೆ. ಇರಲಿ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಯಾರು ಅಂತ ಹೇಳಿ. ಸೊ ಅದೊಂದು ಧೈರ್ಯ ನನಗೆ ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಫ್ರೆಂಡ್ಸ್ ಜೊತೆಗೆ ಇದ್ದಾರೆ ಅಂತ ಹೇಳಿ. ಆ್ಯಂಡ್ ಬೇರೆ ಥರ ಅನ್ಕೋಬೇಡಿ ಗೈಸ್. ಆಮೇಲೆ ಆಮೇಲೆ ಮದುವೆ ಆಯ್ತಿರೋ ಹುಡುಗನಂತ ಆ ಥರ ಅಲ್ಲ, ಆ ಥರ ಅಲ್ಲ. ಅವರು ಕೂಡ ನಮ್ಮ ಫ್ಯಾಮಿಲಿ ಥರನೇ, ಫ್ಯಾಮಿಲಿನೇ. ಹುಡುಗ ಆ ಥರ ಏನಿಲ್ಲಪ್ಪ, ಅದು ಬೇರೆ. ಯಾರೋ ಇದ್ದಾರೆ ಅಂದರೆ ಹುಡುಗನ ಅಂತ ಅನ್ಬೇಡಿ, ನಿಜವಾಗ್ಲೂ ಯಾವ ಹುಡುಗನೂ ಇಲ್ಲ, ನಮ್ಮ ಸ್ವಂತ ಇಲ್ಲೇ ಅವನೇ. ಆಮೇಲೆ ಸೊ ಬ್ಯಾಕ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಇನ್ನೇನು 2026ಅಲ್ಲಿ ಸೊ ನೆಗೆಟಿವಿಟಿಯಿಂದ ದೂರ ಇಟ್ಕೊಂಡು ಪಾಸಿಟಿವಿಟಿ ಕಡೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೆಡಿಟೇಷನ್ ಮಾಡೋಣ. ಎದ್ದ ತಕ್ಷಣ ಒಂದು 10 ನಿಮಿಷ, ನಾನು ಮುಂಚೆ ಮಾಡ್ತಾಯಿದ್ದೆ, ಡಿಪ್ರೆಷನ್ಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ನಂಗೆ ಯಾರೋ ಹೇಳಿದ್ರು, ಸೊ ಮ್ಯೂಸಿಕ್ ಹಾಕ್ಕೊಂಡು ನೀವು ಮೆಡಿಟೇಷನ್ ಮಾಡು, ಡಿಪ್ರೆಷನಿಂದ ಆಚೆ ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಆವಾಗ ಮೆಡಿಟೇಷನ್ ಮಾಡ್ತಾಯಿದ್ದೆ. ಬಟ್ ತುಂಬ ಥಾಟ್ಸ್ ಬರ್ತಾಯಿತ್ತು. ಆ ಥಾಟ್ಸ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಮೆಡಿಟೇಷನ್ ಬಿಟ್ಬಿಟ್ಟೆ. ಬಟ್ ಇವಾಗ ಅನ್ಕೋತಾ ಇದ್ದೀನಿ, ನಾನು ಅರ್ಧ ಗಂಟೆ ಕೂತ್ಕೊಳ್ಬೇಡ, 5 to 10 minutes ಡೈಲಿ ಮೆಡಿಟೇಷನ್ ಎದ್ದ ತಕ್ಷಣ ಮಾಡಿ, ಅನಂತರ ನನ್ನ ದಿನನಿತ್ಯ ಕೆಲಸಗಳೇನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ. ಆ್ಯಂಡ್ ನನಗೆ ನಾನೇ ಕೆಲವೊಂದನ್ನು ಫುಲ್ಲು ಮಾಡಿಫೈ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗಲೂ ಡೌಟು ಎಷ್ಟು ಆಗುತ್ತೆ ಎಷ್ಟು ಆಗಲ್ಲ ಅಂತ ಹೇಳಿ. ಯಾಕಂದರೆ ನಾವು ಮನುಷ್ಯರೇ ಅಲ್ವಾ, ಅಂದ್ಕೊಂಡಿದ್ದಾಗಲ್ಲ, ನಾವು ಇದನ್ನು ಮಾಡಬೇಕು ಅಂದ್ಕೊಂಡ್ರೆ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಸೊ ನಮ್ಮದು ನನಗೆ ತುಂಬ ಹೇಳೋಕ್ಕಿದೆ ಗೈಸ್. ಕೆಲವೊಂದು ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಸೀಕ್ರೆಟ್ ಇದು ಮಾಡಿ ಎಲ್ಲ ವೀಡಿಯೋ ಮುಂದೆ ಹೇಳಬೇಡಿ ಅಂತ. ಅದಕ್ಕೆ ನಾನು ಕೂಡ ಸೀಕ್ರೆಟ್ ಮಾಡ್ತಾಯಿದ್ದೀನಿ. ಸೊ ನ್ಯೂ ಇಯರ್ದು ಆಲ್ರೆಡಿ ಒಂದು ಕಡೆ ಸೆಲೆಬ್ರೇಷನ್ ಆಯಿತು. ಸೊ ಫುಲ್ ಹ್ಯಾಪಿ. ಸೊ ಈಗ ಮನೆಗೆ ಹೋಗಿ ಸೆಲೆಬ್ರೇಷನ್ ಮಾಡಬೇಕು. ನಾವು ಕೂಡ ಸೀಕ್ರೆಟ್ ಮೇಂಟೈನ್ ಮಾಡ್ತೀವಿ ಗೈಸ್. ಸೊ ಎಲ್ಲನೂ ಕೂಡ ವೀಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಹೇಳ್ಕೊಳ್ಳಲ್ಲ. ಓಕೆ, ನೀವೇ ಹೇಳ್ಕೊಟ್ಟಿದ್ದೀರಾ ಸೀಕ್ರೆಟ್ ಮೇಂಟೈನ್ ಮಾಡಿ ಅಂತ. ಖಂಡಿತವಾಗ್ಲೂ ಸೀಕ್ರೆಟ್ ಮೇಂಟೈನ್ ಮಾಡೋಣ. ಸೊ ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ನನ್ನ ಮಗಳ ಜೊತೆ. ಆ್ಯಂಡ್ ಇವಾಗ ಹೊರಡಬೇಕು. ನಾನು ಹೊರಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದೆ. ಆ್ಯಂಡ್ ಬೆಳಿಗ್ಗೆ ಹತ್ಬಿಟ್ಟಿದ್ದೀನಿ. ನ್ಯೂ ಇಯರ್ ದಿನ
ಅಂದರೆ ಏನು ಗೊತ್ತಾ, ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷದ ದಿನ. ಯುಗಾದಿನೂ ನಂಗೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯುಗಾದಿ ಹಬ್ಬಕ್ಕೆ ಈ ನನ್ನ ಗಂಡನ ಮನೆನ ಕ್ಲೀನ್ ಮಾಡೋಕ್ಕೆ ನನ್ನ ಗಂಡನೇ ಕಳಿಸ್ತಾ ಹೋಗು ಹೋಗು ಅಂತ ಹೇಳಿ. ಸೊ ಇದನ್ನು ಕ್ಲೀನ್ ಮಾಡೋಕ್ಕೆ ಬಂದು ಊರಲ್ಲೇ ಒಂದು 15 ದಿನ ಉಳ್ಕೊಂಡೆ. ಆ ಟೈಮಲ್ಲೇ ಸಂತುಗೆ ಹುಷಾರು ತಪ್ಪಿ, ಸೊ ಯುಗಾದಿ ಕಳೆದ 15 ಅಥವಾ 20 ಡೇಸ್, ಅಲ್ಲ ಯುಗಾದಿ ಕಳೆದ 15 ದಿನ ಅಂದ್ಕೊಳ್ಳಿ, 12 ದಿನ ಅಥವಾ 15 ದಿನದೊಳಗಡೆ ಸೊ ಸಂತು ಅವರು ಡೆತ್ ಆಗಿದ್ದು. ಸೊ ಯುಗಾದಿನೂ ಕೂಡ ನಾನು ಸೆಲೆಬ್ರೇಟ್ ಮಾಡಲ್ಲ. ನ್ಯೂ ಇಯರು 2024 ಜಾನಲ್ಲಿ ಮಟನ್ ಗ್ರೇವಿ ಏನೋ ಮಾಡಿದರೆ ಸಂತು, ಮನೆಗೇನೆ ಕಿಂಗ್ ಫಿಶರ ಏನೋ ನಂಗೆ ಗೊತ್ತಿಲ್ಲಪ್ಪ, ತಂದು ಮನೇಲೇ ಕುಡ್ತಿದ್ರು. ಸೊ ಅದೊಂಥರ ನೆನಪಾಗ್ಬಿಡ್ತು ನನಗೆ. ಅಯ್ಯೋ 2 ವರ್ಷದಿಂದ ನನ್ನ ಗಂಡ ಇದ್ನಲ್ವಾ, ಮಟನ್ ಗ್ರೇವಿ ಮಾಡಿದ್ನಿ ಅಲ್ವಾ, ಕೇಕ್ ಕಟ್ ಮಾಡಿದ್ರೆ ದುಡ್ಡು ಖರ್ಚಾಗ್ಬಿಡುತ್ತೆ, ಅದೇ ದುಡ್ಡಿಗೆ ಮಟನ್ ತರೋಣ ಅಂತೇಳಿ ಅರ್ಧ kg ಮಟನ್ ತಂದು ಮಟನ್ ಗ್ರೇವಿ ಮಾಡ್ಕೊಂಡಿದ್ದು. ಸೊ ಅದೆಲ್ಲ ನೆನಪಾಗಿ ಬೆಳಗ್ಗೆ ಏನೇನೋ ಒಂಥರ ಮನಸ್ಸಿಗೆ ನೋವಾಗಿ ಹತ್ಬಿಟ್ಟೆ. ಅಳಬಾರ್ದು ಅಂದ್ಕೊಂಡೆ, ಹತ್ಬಿಟ್ಟೆ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನಮ್ಮದು ಗೋಳು ಇದ್ದೇ ಇರುತ್ತೆ, ಬಟ್ ಅದು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ಖುಷಿಯಾಗಿರೋಣ, ಇನ್ನು ಫುಲ್ ಖುಷಿಯಾಗಿರೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಆ್ಯಂಡ್ ಕೆಲವೊಂದು ಗೈಸ್, ಮುಂಚೆ ಥರ ನಾನು ಫಿಲ್ಟ್ರ್ ಇಲ್ದಂಗೆ ಎಲ್ಲವನ್ನ ತೋರಿಸ್ತಿದ್ದೆ, ಬಟ್ ಇವಾಗ ನನಗೆ ಬುದ್ಧಿ ಬಂದ್ಬಿಟ್ಟೈತೆ. ಕೆಲವೊಂದನ್ನು ಸೀಕ್ರೆಟ್ ಮಾಡೋದನ್ನು ಕಲ್ತ್ಕೋಬೇಕು. ಇವತ್ತಿಂದ 2026ರಿಂದ ಕೆಲವೊಂದು ವಿಚಾರಗಳನ್ನ ನನ್ನ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾಯಿಂದ ಸೀಕ್ರೆಟ್ ಮಾಡ್ತೀನಿ. ಪರ್ಸ್ನಲ್ ಆಗಿರಲಿ, ಕೆಲವೊಂದು ಪರ್ಸ್ನಲ್ ನಂದೇ ಇರ್ಬೋದು, ನಾನು ಒಬ್ಳದೇ ಅಂದ್ಕೊಳ್ಳಿ ಅಥವಾ ನನ್ನ ಫ್ಯಾಮಿಲಿದೇ ಅಂದ್ಕೊಳ್ಳಿ. ಸೊ ತೋರಿಸ್ತೀನಿ. ಫ್ಯಾಮಿಲಿದಾದರೆ ತೋರಿಸ್ತೀನಿ, ನಾನು ಒಬ್ಳದೇ ಆದ್ರೇ ಕೆಲವೊಂದು ವಿಚಾರಗಳಿರುತ್ತಲ್ಲ, ಸೊ ಅದನ್ನೆಲ್ಲವನ್ನು ನಾನು ಸೀಕ್ರೆಟ್ ಮಾಡ್ತೀನಿ ಇನ್ಮೇಲಿಂದ 2026ಇಂದ. ಇದು ನಮ್ಮ ಸಬ್ಸ್ಕ್ರೈಬ್ ಅವರ ಕಮೆಂಟ್ ಮಾಡಿದ್ದು, ಸೊ ಸೀಕ್ರೆಟ್ ಮಾಡ್ತೀನಿ. ಆ್ಯಂಡ್ ಹೋಪ್ಫುಲಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಖುಷಿಯಾಗಿರಿ. ಸೊ ಎಲ್ರುಗಳು ಸಾಲಗಳು, ಆರೋಗ್ಯ ಚಿಂತೆ, ಅದು ಇದು ಅಳುಮುಳು ಎಲ್ಲ ಇದ್ದೇ ಇರ್ತದೆ. ಅವೆಲ್ಲನೂ ಇಟ್ಬಿಟ್ಟು ಖುಷಿಯಾಗಿರಿ ಗೈಸ್. ಇವತ್ತೊಂದಿನ ಖುಷಿಯಾಗಿರಿ ಅಂತ ಹೇಳ್ತಾರೆ. ಇವತ್ತಿಂದ ಡೈಲಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ನಿಮಗೆ ಕಂಡ್ರೆ ಆಗಲ್ಲ ಅನ್ನೋ ವ್ಯಕ್ತಿಗಳ ಮುಂದ್ಗಡೆ ಅಳ್ತ್ಕೊಂಡಂತೂ ಕೂತ್ಕೊಬೇಡಿ, ಇನ್ನು ನಗ್ನಗ್ತಾನೆ ಇರಿ. ನಿಮ್ಮನ್ನು ನೋಡಿದ್ರೆ ಅವ್ರು ಉರ್ಕೊಬಿಡ್ಬೇಕು, ಹಾಗೆ ಬದುಕಿ ತೋರಿಸಿ. ಸೊ ನಾವು ಇವಾಗ ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕಾಗತ್ತೆ. ಓಕೆನಾ? ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್.